ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಶಿವರಾಜ್ ಫ್ರಮ್ ಶಿವರಾಜ್ ಕೆಟೆಕ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂತ ಹೇಳಿದ್ರೆ, ಟ್ರೆಂಡಿಂಗ್ನಲ್ಲಿ ಇರ್ತಕ್ಕಂತಹ ಏನಲ್ಲಿ ಮಾಡ್ತಕ್ಕಂಥ ಇಮೇಜು, ಟ್ರೆಂಡಿಂಗ್ನಲ್ಲಿ ಇರ್ತಕ್ಕಂಥ ಇಮೇಜು, ನಿಮ್ಮ ಹಳೆಯ ಫೋಟೋ ಮತ್ತು ನಿಮ್ಮ ಈಗಿನ ಫೋಟೋ ಎರಡೂ ಕಂಬೈಂಡ್ ಮಾಡಿ ಒಂದೇ ಫ್ರೇಮ್ನಲ್ಲಿ ಬರೋ ರೀತಿಯಾಗಿ ಈಗ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ಮತ್ತು ಯೂಟ್ಯೂಬ್ ಶಾರ್ಟ್ಸ್ಗಳಲ್ಲಿಯೂ ಸಹ ವೈರಲ್ ಆಗ್ತಾ ಇದೆ. ಸೊ ಹೀಗಾಗಿ ನಿಮ್ಮ ಹಳೆ ಫೋಟೋ ಮತ್ತು ನಿಮ್ಮ ಹೊಸ ಫೋಟೋ ಅದನ್ನು ಟ್ರೆಂಡಿಂಗ್ ಆಗಿರ್ತಕ್ಕಂತಹ ಫೋಟೋವನ್ನು ಯಾವ ಥರ ನೀವು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಮೊಬೈಲ್ ಸ್ಕ್ರೀನಿಗೆ ಹೋಗಿ ನಿಮಗೆ ಪೂರ್ತಿಯಾಗಿ ವಿಡಿಯೋನ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಈಗ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ನೀವು ಗೂಗಲ್ ಜಿಮಿನಿಯನ್ನು ಓಪನನ್ನು ಮಾಡಬೇಕಾಗುತ್ತೆ. ಈ ಗೂಗಲ್ ಜಿಮಿನಿಯನ್ನು ಯಾವ ಥರ ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಅಂತ ನಾನು ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ನೋಡಿ ಫಾಲೋ ಅಪ್ ಮಾಡಿ ಡೌನ್ಲೋಡನ್ನು ಮಾಡ್ಕೊಳ್ಳಿ. ಈಗ ಗೂಗಲ್ ಜಿಮಿನಿ ಅಪ್ಲಿಕೇಶನ್ ಓಪನ್ ಮಾಡಿದ್ವಿ. ಓಪನ್ ಆದ ನಂತರ ಇಲ್ಲಿ ಕ್ರಿಯೇಟ್ ಇಮೇಜ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ ಆದ ನಂತರ ಇಲ್ಲಿ ಕೆಳಗಡೆ ಪ್ಲಸ್ ಐಕನ್ ಕಾಣ್ತಾ ಇದೆಯಲ್ಲ, ಆ ಪ್ಲಸ್ ಐಕನ್ ಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂತ ಹೇಳಿದ್ರೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿ ಗ್ಯಾಲರಿಯನ್ನು ಒತ್ತಬೇಕಾಗುತ್ತೆ. ನೀವು ಇಲ್ಲಿ ನಿಮ್ಮ ಒಂದು ಹಳೆಯ ಫೋಟೋ ಮತ್ತು ಈಗ ನಿಮ್ಮ ಚಲ್ತಿಯ ಫೋಟೋ ಎರಡು ಫೋಟೋವನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಸೆಲೆಕ್ಟನ್ನು ಮಾಡಿ ಡನ್ ಅಂತ ಕೊಡಬೇಕಾಗುತ್ತೆ. ಅವೆರಡು ಫೋಟೋ ಅಪ್ಲೋಡ್ ಆಗುತ್ತೆ. ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಒಂದು ಪ್ರಾಂಪ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಪ್ರಾಂಪ್ಟ್ ಲಿಂಕನ್ನು ಕಾಪಿ ಮಾಡಿಕೊಂಡು ಅಲ್ಲಿ ನೀವು ಪೇಸ್ಟ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಂಡ್ ಮೇಲೆ ಕ್ಲಿಕ್ ಆದ ನಂತರ ಸ್ವಲ್ಪ ಲೋಡ್ ಆಗುತ್ತೆ ತಯಾರು ಮಾಡಲಿಕ್ಕೆ. ಅದು ತಯಾರು ಆದ ನಂತರ ಪೂರ್ತಿ ನಿಮಗೆ ಒಂದು ಇಮೇಜನ್ನು ತಯಾರು ಮಾಡಿ ಕೊಡುತ್ತೆ ಸ್ನೇಹಿತರೆ. ಇದು ಇನ್ಸ್ಟಾಗ್ರಾಮಲ್ಲಿ, ನೀವು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಶಾರ್ಟ್ಸು ಮತ್ತು ರೀಲ್ಸಲ್ಲಿ ವೈರಲ್ ಆಗ್ತಕ್ಕಂತಹ ಇದು ಟ್ರೆಂಡಿಂಗ್ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನೀವು ನೋಡ್ತಾ ಇರ್ಬೋದು, ನಾನು ಸೆಂಡ್ ಅಂತ ಕೊಟ್ಟ ನಂತರ ಈಗ ನನಗೆ ಇಮೇಜು ಕ್ರಿಯೇಟ್ ಆಯಿತು ಸ್ನೇಹಿತರೆ. ಇದನ್ನು ನಾನು ಸಿಂಪಲಾಗಿ ಡೌನ್ಲೋಡನ್ನು ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಟ್ರೆಂಡಿಂಗ್ ಇಮೇಜನ್ನು ನೀವು ಯಾವ ಥರ ತಯಾರು ಮಾಡ್ಬೋದು ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.